ಓಂ ಶಾಂತಿ. ಹೃದಯಪೂರ್ವಕವಾಗಿ ನನ್ನ ಬಾಬಾ ಎಂದು ಹೇಳಿ ಮತ್ತು ಸರ್ವ ಅವಿನಾಶಿ ಖಜಾನೆಗಳಿಗೆ ಮಾಲೀಕರಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿ. ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ದಿವ್ಯ ನಕ್ಷತ್ರದ ರೇಖೆಯ ಕಂಡು ಬರುತ್ತಾ ಇದೆ. ಪ್ರತಿಯೊಬ್ಬರ ನಯನಗಳಲ್ಲಿ ಸ್ನೇಹ ಮತ್ತು ಶಕ್ತಿಯ ರೇಖೆಯನ್ನು ಬಾಬ್ದಾದ ನೋಡುತ್ತಿದ್ದಾರೆ. ಈ ಸಂಗಮ ಯುಗವು ಭಾಗ್ಯವು ಅವಿನಾಶಿಯಾದಂತಹ ಭಾಗ್ಯವಾಗಿ ಬಿಡುತ್ತದೆ. ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಭಾಗ್ಯವು ಪ್ರಾಪ್ತಿಯಾಗಿದೆ. ಆದರೆ ಈ ಸಂಗಮ ಯುಗದಲ್ಲಿಯೇ ಪ್ರಾಪ್ತಿಯಾಗುತ್ತದೆ. ನಾನು ತಂದೆಯವನು, ತಂದೆಯು ನನ್ನವರು ಎಂಬುದನ್ನು ಮನಪೂರ್ವಕವಾಗಿ ಗುರುತಿಸಿದ್ದೀರಿ. ನನ್ನದೆಂದು ಒಪ್ಪಿಕೊಳ್ಳುವುದೆಂದರೆ ಅಧಿಕಾರಿಯಾಗುವುದು. ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದು ಬಿಟ್ಟವು ಎಂದು ಹೇಳುತ್ತೀರಲ್ಲವೇ. ಅಪ್ರಾಪ್ತಿವಾದ ವಸ್ತು ಪರಮಾತ್ಮನ ಖಜಾನೆಯಲ್ಲಿ ಯಾವುದೂ ಇಲ್ಲ. ಪ್ರಕೃತಿ ಆಟವನ್ನು ಸಹ ನೋಡುತ್ತೀರಿ, ಮಾಯಾ ಆಟವನ್ನು ಸಹ ನೋಡುತ್ತೀರಿ. ಆದರೆ ನಿಶ್ಚಿಂತ ಚಕ್ರವರ್ತಿಗಳಾಗಿ ಸಾಕ್ಷಿಯಾಗಿ ಆಟವನ್ನು ನೋಡುತ್ತೀರಾ? ಸಂಗಮದ ನಂತರ ಏನಾಗಲಿದೆ ತಮ್ಮೆಲ್ಲರ ಮುಂದೆ ಸ್ಪಷ್ಟವಾಗಿದೆ ಅಲ್ಲವೇ. ನವಯುಗ ಬರಲೇಬೇಕಾಗಿದೆ. ಪ್ರಪಂಚದವರು ನವಯುಗವು ಬರುತ್ತದೆಯೇ ಎಂದು ಕೇಳುತ್ತಾರೆ. ಸ್ವರ್ಣಿಮ ಯುಗವು ಬರುತ್ತದೆ ಎಂಬುದು ತಿಳಿದಿದೆ. ರಾತ್ರಿಯ ನಂತರ ಈಗ ಸಂಗಮ ಪ್ರಭಾತ ಅಮೃತ ವೇಳೆಯಾಗಿದೆ. ಅಮೃತ ವೇಳೆಯ ನಂತರ ದಿನ ಬರಲೇಬೇಕು. ಯಾರಿಗೆಲ್ಲ ನಿಶ್ಚಯವಿದೆಯೋ ಅವರು ನಿಶ್ಚಿಂತರು. ಯಾವುದೇ ಚಿಂತೆ ಇಲ್ಲ, ನಿಶ್ಚಿಂತರು. ವಿಶ್ವದ ರಚಯಿತನ ಮೂಲಕ ರಚನೆಯ ಸ್ಪಷ್ಟ ಜ್ಞಾನವು ಸಿಕ್ಕಿಬಿಡುತ್ತದೆ. ಬಾಬ್ದಾದ ಎಲ್ಲ ಸ್ನೇಹಿ ಮಕ್ಕಳಿಗೆ, ಸಹಯೋಗಿ ಮಕ್ಕಳಿಗೆ, ಸಂಪರ್ಕದಲ್ಲಿ ಬರುವಂತಹ ಮಕ್ಕಳಿಗೆ ತನ್ನ ಅಧಿಕಾರವನ್ನು ತೆಗೆದುಕೊಳ್ಳಲು ತನ್ನ ಮನೆಯಲ್ಲಿ ತಲುಪುವುದರಿಂದ ಅಭಿನಂದನೆಗಳನ್ನು ಕೊಡುತ್ತಿದ್ದಾರೆ. ಬಾಬ್ದಾದಾರವರಿಗೆ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಇದೆಯೋ ಅಥವಾ ಮಕ್ಕಳಿಗೆ ಬಾಬ್ದಾದಾರವರ ಜೊತೆ ಜಾಸ್ತಿ ಇದೆಯೋ? ತಂದೆಯ ಮೇಲೆ ಮಕ್ಕಳಿಗೆ ಹೆಚ್ಚು ಪ್ರೀತಿ ಇದೆ ಎಂದು ಹೇಳುತ್ತೇವೆ. ಬಾಬ್ದಾದ ಎಲ್ಲರಿಗಿಂತ ದೂರ ದೇಶದಲ್ಲಿಯವರು ಆಗಿದ್ದಾರೆ. ಮಕ್ಕಳು ನೆನಪು ಮಾಡುತ್ತೀರಿ ಮತ್ತು ತಂದೆ ಪ್ರತ್ಯಕ್ಷವಾಗಿ ಬಿಡುತ್ತಾರೆ. ತಂದೆ ಏನನ್ನು ಬಯಸುತ್ತಾರೆ? ಬಾಬ್ದಾದ ಮಧುರಾತಿ ಮಧುರ ಮಕ್ಕಳಿಂದ ಒಬ್ಬೊಬ್ಬ ಮಗು ರಾಜ್ಯ ಅಧಿಕಾರಿ ರಾಜರಾಗಬೇಕೆಂದು ಬಯಸುತ್ತಾರೆ. ಬಾಬ್ದಾದಾರವರಿಗೆ ಮಕ್ಕಳನ್ನು ನೋಡಿ ಪ್ರೀತಿ ಬರುತ್ತದೆ. ಏಕೆಂದರೆ ದುಃಖ ಅಶಾಂತಿಯಿಂದ ದೂರವಾಗಲು 63 ಜನ್ಮಗಳಿಂದ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬ ಮಗು ಈಗ ರಾಜ್ಯ ಅಧಿಕಾರಿಯಾಗಲಿ ಎಂದು ತಂದೆಯು ಬಯಸುತ್ತಾರೆ. ಮನಸ್ಸು, ಬುದ್ಧಿ, ಸಂಸ್ಕಾರಕ್ಕೆ ಮಾಲೀಕರಾದಿರಿ, ರಾಜರಾದಿರಿ. ಒತ್ತಡ ಮುಕ್ತ ಜೀವನದ ಅನುಭವವು ಸದಾ ಪ್ರತ್ಯಕ್ಷವಾಗಿರಲಿ. ಕೆಲವೊಮ್ಮೆ ಗುಪ್ತವಾಗಿ ಬಿಡುತ್ತದೆ. ಯೋಚಿಸುವುದೆಂದರೆ ಗುಪ್ತವಾಗಿರುವುದು, ಸ್ವರೂಪದಲ್ಲಿ ತರುವುದು ಅರ್ಥಾತ್ ಪ್ರತ್ಯಕ್ಷವಾಗಿರುವುದು. ಸಮಯದ ತಮ್ಮ ರಚನೆಯಾಗಿದೆ ಅಂದಾಗ ಮಾಸ್ಟರ್ ರಚಯಿತರು ರಚನೆಯ ಆಧಾರದಂತೆ ನಡೆಯುವುದಿಲ್ಲ. ಸಮಯದ ಸಮಾಪ್ತಿಯನ್ನು ನೀವು ಮಾಸ್ಟರ್ ರಚಯಿತರು ಸಮೀಪಕ್ಕೆ ಕರೆತರಬೇಕು. ನಾಟಕದಲ್ಲಿ ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ಬರುವ ಅವಕಾಶವನ್ನು ನೀಡಲಾಗಿದೆ. ಅವಕಾಶವಿದೆ ಮತ್ತು ಚಾನ್ಸ್ವನ್ನು ತೆಗೆದುಕೊಳ್ಳುವವರೇ ಬಾಬ್ದಾದಾರವರು ಚಾನ್ಸಲರ್ ಎಂದು ಹೇಳುತ್ತಾರೆ. ಯಾವುದೇ ಆತ್ಮನನ್ನು ದುಃಖಿ ಅಶಾಂತಿಯಿಂದ ಬಿಡಿಸುವುದರಿಂದ ಬಹಳಷ್ಟು ಆಶೀರ್ವಾದಗಳನ್ನು ಸಿಗುತ್ತದೆ ಮತ್ತು ಆಶೀರ್ವಾದ ಸಿಗುವುದರಿಂದ ಅತೀಂದ್ರಿಯ ಸುಖ, ಆಂತರಿಕ ಖುಷಿಯ ಅನುಭವವಾಗುತ್ತದೆ. ಹಂಸದಲ್ಲಿ ನಿರ್ಣಯ ಶಕ್ತಿ ಬಹಳಷ್ಟು ಇರುತ್ತದೆ. ಅಂದಾಗ ತಾವು ಪವಿತ್ರ ಸಂತೋಷವಾಗಿರುವ ಹಂಸಗಳು ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಮತ್ತು ಸಮರ್ಥರನ್ನಾಗಿ ಮಾಡುವಂತವರಾಗಿದ್ದೀರಿ. ದುಃಖಕ್ಕೆ ವಿಚ್ಛೇದನ ಕೊಟ್ಟು ಬಿಡಿ. ಆಗಷ್ಟೇ ಬೇರೆಯವರ ದುಃಖವನ್ನು ದೂರ ಮಾಡಲು ಸಾಧ್ಯ. ಅಂದಾಗ ಸುಖಿಗಳಾಗಿ ತಮ್ಮ ಸುಖವನ್ನು ಕೊಡಿ. ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಮೂಲಕ ಏರುವ ಕಲೆಯ ಅನುಭವ ಮಾಡುವಂತಹ ರಾಜ್ಯ ಅಧಿಕಾರಿ ಭವ. ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪವಾಗಿದೆ ಸಹಯೋಗಿ ಜೀವನ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.